ಲೇ ಸುಮಿ, ನನಗಂತೂನುವೆ ಮನೆಗೆ ಹೋಗ್ಬೇಕು ಅಂತ ಅನ್ನಿಸ್ತಾ ಇತ್ ಕಣೆ. ನನಗಂತೂನುವೆ ಯಾರಿಲ್ಲಿ ಇರ್ತಾರೆ ಹೋಗಿ ಸುಮ್ಕೆನೆ. ನನಗೂನುವೆ ಮನೆಗೆ ಹೋಗ್ಬೇಕು. ನಾವೆಷ್ಟು ದಿನ ಅಂತ ಹೇಳ್ಬಿಟ್ಟು ಬೀದಿ ಬೀದಿ ಅಲ್ಕೊಂಡು ಓಡಾಡಕ್ಕಾಯ್ತದೆ ಹೇಳು. ಇನ್ನು ನಮ್ಗಿನ್ ಯಾರು ದಿಕ್ಕು? ಇನ್ನು ಎಷ್ಟು ಪ್ಲಾನ್ ಮಾಡಿದ್ರು ಅಷ್ಟೇ, ಏನು ಮಾಡಿದ್ರು ಅಷ್ಟೇ ಏನಿಯ. ನಮ್ಮ ಮನೆಗಳಿಗೆ ನಾವು ಹೋದ್ರೆ ಏನಿಯ ಸಂದ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಕತೆ ಹಿಂಗೇನಿಯ ಇರ್ತದೆ. ನೀನೇ ಹೇಳು ಏನು ಮಾಡನಿ ಅಂತ ಹೇಳ್ಬಿಟ್ಟು. ಅನ್ಯಾಯವಾಗಿ ನನ್ನ ಮನೆಯಿಂದ ಈಚೆ ಕಡೆ ಕರ್ಕೊಂಬಿಟ್ಟು ಬಂತಲ್ಲೇ ಸುಮಿ. ನಾನು ಹೆಂಗೋ ಮನೆ ಒಳಗಡೆ ಆರಾಮಾಗಿದ್ದೆ. ನಾನು ಹೆಂಗೋ ನಾನು ನನ್ನ ಮಗ ಸಂದಾಕಿದ್ವಿ. ನಿಮ್ಮ ಮಾತು ಕೇಳ್ಬಿಟ್ಟು ಬೀದಿಗೆ ಬಂದ್ಬಿಟ್ನಲ್ಲೇ ನಾನು ಸುಮಿ. ನೀವೇನು ನನ್ನ ಚೆನ್ನಾಗಿ ಇಕ್ಬೇಕು ಅಂತ ಹೇಳ್ಬಿಟ್ಟು ನೀವು ನನಗೆ ಸಹಾಯ ಮಾಡಕ್ಕೆ ಬಂದ್ರೆ, ಇಲ್ಲ ನಿಮ್ಮ ಜೊತೆ ನನ್ನನ್ನೇ ಕರ್ಕೊಂಬಿಟ್ಟು ಬರ್ಬೇಕು ಈಚೆ ಕಡೆಗೆ ಅಂತ ಹೇಳ್ಬಿಟ್ಟು ಬಂದ್ರು. ಅಕ್ಕ, ನಿನಗೇನು ತಲೆ ಕೆಟ್ಟೈತಾ? ನಾವು ನಮ್ಮಿಬ್ರಿಂದ ಅಲ್ಲ ನೀನು ಈಚೆ ಕಡೆಗೆ ಬಂದಿದ್ದು, ಆ ಶಾರದಿಂದ ನೀನು ಈಚೆ ಕಡೆಗೆ ಬಂದಿದ್ದು. ಆ ಮನೆಯಲ್ಲಿ ಶಾರದಿಂದ ನೀ ಇಷ್ಟೆಲ್ಲನೂ ಮಾಡಿದ್ದು. ಆ ಶಾರದಿ ಇಂಥ ಕಂತ್ರಿ ಕೆಲಸ ಎಲ್ಲ ಮಾಡಲಿಲ್ಲ ಅಂತ ಹೇಳಿದಿದ್ರೆ ನಿನಗೆ, ನಿನ್ನ ವಿಸಿ ಎಲ್ಲನೂ ಆ ವಯ್ಯ ಪೈಲ್ವನ್ ಪಾಪಣ್ಣಂಗೆ ಹೇಳಲಿಲ್ಲ ಅಂತಂದಿದ್ರೆ ನೀನು ಯಾಕೆ ಬೀದಿಗೆ ಬರ್ತಾ ಇದ್ದೆ? ಆ ಶಾರದಿ ಪೈಲ್ವನ್ ಪಾಪಣ್ಣನ ಮಂತಕ್ಕೆ ಹೋಗ್ಬಿಟ್ಟು ಹಿಂಗೆ ಎಲ್ಲನೂ ನಾನು ಒಳಗೆ ಮನೆಗೆ ಬಂದ್ಬಿಟ್ಟವನೇ ಹಂಗೆ ಹಿಂಗೆ ಅಂತ ಬುಲ್ಡೆ ಹೊಡೆದವಳೆ. ಹ್ಞೂ, ಅದಕ್ಕೆ ನನಗೆ ತಾನೇ ನಿನ್ನ ಬಾಳು ಹಿಂಗಾಗಿರೋದು. ನೋಡು, ಇದಕ್ಕೆಲ್ಲ ಕಾರಣ ನಾನು ಮಮತಿ ಅಲ್ಲ, ಇದಕ್ಕೆಲ್ಲ ಕಾರಣ ಶಾರದಿ. ಹೂನೆ, ಆ ಪೈಲ್ವನ್ ಪಾಪಣ್ಣಗೆ ಹೋಗ್ಬಿಟ್ಟು ಪಿನ್ನಿಕ್ಕಿರೋದು ಈ ಮನೆಯಾಳಿನೇ ಅಲ್ವೇ? ಹ್ಞೂ ಕಣಕ್ಕ, ಈ ಮನೆಯಾಳಿನೇ ಪಿನ್ನಿಕ್ಕಿರೋದು. ಅಯ್ಯೋ, ನೀನು ಅವಳು ವಿಚಾರಿಸ್ಕೋಬೇಕು, ನಮ್ಮನ್ನು ವಿಚಾರಿಸ್ಕೊತಾ ಇದ್ದೀಗಲ್ಲ. ನಾನು ಇವಳು ಏನೋ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ನೀನು ಅಂತ ಯಂಗ್ಸಾಗಿದ್ರೆ ಹೋಗಿ ಕ್ಯಾಕು ಸುಮ್ಮಕ್ಕೆ ಕೂತ್ಬಿಟ್ಬಾ ಹೋಗಿ. ಯಾವಳೆ ನೀನು ನನ್ನ ಸುದ್ದಿಗೆ ಬರೋಕ್ಕೆ ಅಂತ ಹೇಳ್ಬಿಟ್ಟು ಸರಿಯಾಗಿ ಕೂತ್ಬಿಟ್ಟು ಬಂದರೆ ನಿನ್ನ ಸುದ್ದಿಗೆ ಯಾಕೆ ಬತ್ತಾಳ ಅವಳು? ನೀನು ಲೂಜ್ ಕೊಟ್ಟಿದ್ಯಾ, ಅದಕ್ಕೆ ಅವಳಂಗೆ ಆಡ್ತಾಳೆ. ಹೋಗಮ್ಮ ಸುಮ್ಕೆನೇನೆ. ಆ ಶಾರದಿಗೆ ನೋಡ್ತಿರು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಮಗನ ವಾಪಸ್ ಕಳ್ಸೋ ಗಂಟನೂ ಬಿಡಕ್ಕಿಲ್ಲ. ಸರಿಯಾಗಿ ಮಾಡ್ತೀನಿ. ನೀವಿಲ್ಲೇ ಇರ್ರಿ, ಹೋಗಿ ಗ್ರಾಚಾರ ಬಿಡಿಸ್ಬಿಟ್ಟು ಬರ್ತೀನಿ. ಸರಿ ಸರಿ, ಹೋಗಿ ಗ್ರಾಚಾರ ಬಿಡಿಸ್ಬಿಟ್ಟು ಬಾ ಹೋಗು. ಅಲ್ಲ, ನಮ್ಮಿಂದ ಅಂತೀಯ ಕಣಮ್ಮ. ನಮ್ಮಿಂದ ಏನಾರ ನಿಂಗೊಂದು ಚೂರ್ನ ತೊಂದರೆ ಆಗೈತಾ? ಆವತ್ತಿಂದ ನೀನು ಬೀದಿನ ಕುಂತ್ಕೊಂಡಿದ್ದಾಗ ನಾವೇ ನಿನ್ನ ಸಹಾಯಕ್ಕೆ ಬಂದಿದ್ದೀವಿ ಅಂತದ್ರಾಗ ನೀನು ನೋಡಿ ಅಂತ ಮಾತಾಡ್ತಿದ್ದ ನೀನಂತೂ. ಹೋಗಕ್ಕ, ಬೇಜಾರಾಯ್ತದ ನಿನಗೆ ಮಾತಾಡಿದ್ರೆ. ಇರೇ, ಹೋಗ್ಬಿಟ್ಟು ಬರ್ತೀನಿ ನೋಡಿ. ಅವಳು ಗಾಳಿ ಬಿಡಿಸ್ಬಿಟ್ಟು ಬರ್ತೀನಿ ಮನೆಯಾಳಿಗೆ. ಯಾಕೆ ಕುಡ್ದಾಗ ಹೊಡೆದ್ ಬಾ, ನನ್ನ ಮಗನ ಕರ್ಕೊಂಡ್ಬಿಟ್ಟು ಬಂದು ಮನೆಗೆ ಮಾಡಿಕೊಂಡಿದೀಯಲ್ಲ, ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ಪೈಲ್ವನ್ ಪಾಪಣ್ಣಂಗೆ ಹೇಳ್ಬಿಟ್ಟು ಮನೆ ಖಾಲಿ ಮಾಡಿಸ್ದಲ್ಲೇ ಮನೆಯಾಳಿ ಅಂತ ಹೇಳ್ಬಿಟ್ಟು ಕ್ಯಾಕೋ ಸುಗುತ್ಬಿಟ್ಟು ಬಾಕ. ಸೊರೈತದೆ. ನಾವೇನು ಮಾಡಿಲ್ಲಪ್ಪ, ಹೋಗ ಅವಳೇ ಮಾಡಿರೋದೆಲ್ಲ. ಅಲ್ಲಿ ನೋಡು, ನಮ್ಮ ಮೇಲೆ ಎತ್ತಾಕೋದು. ನಾವೇನಂತ ಮಾಡಬಾರ್ದು ಕೆಲಸ ಮಾಡಿದ್ದೀವಿ. ಅಯ್ಯೋ, ಏನೋ ಅಂತಾರಲ್ಲ, ಕಷ್ಟಗಿದ್ದೊಳಗೆ ಸಹಾಯ ಮಾಡೋಕ್ಕೋದ್ರೆ ಹಿಂಗೇಣಿ ಆಗೋದು. ಬುಡತ್ತಾಗೆ. ಮಮತಿ, ನನಗೂ ಮನ್ಗೋಗ್ಬೇಕು ಅಂತ ಅನ್ನಿಸ್ತದೆ. ಆದರೆ ನನ್ನ ಸೊಸೆನೇನಿಯ ಬಂದ್ಬಿಟ್ಟು ಕರ್ಕೊಂಡೋದ್ರೆ ಸಂದಾಕಿರ್ತದೆ. ಆ ಮನೆಯಳಿ ಬೊಗುತ್ತಾಳ ಅವಳು. ಅವಳು ಜಪ್ಪಯ್ಯ ಅಂದ್ರೂ ಬೊಗಕ್ಕಿಲ್ಲ ಕಂತ್ರಿ ಅವಳಂತೂ. ಈಗ ನಾವೇನಿಯ ಅವ್ರ ಮನೆಗೋದ್ರೆ ಮುರುವಾದಿರಕ್ಕಿಲ್ಲ. ಏನು ಮಾಡೋದು ಗೊತ್ತಾ ನಿಂಗೆ? ಹೋಟ್ಲು ಗಿಟ್ಲೆಲ್ಲ ಮಾಡ್ತಾವ್ರಂತೆ. ನನಗೂ ನನ್ನ ಮಗಳು ಜೊತೆ ಹೋಗ್ಬೇಕು ಅಂತ ಅನ್ನಿಸ್ತದೆ. ನನಗೂ ಏನು ಮಾಡೋದು ಏನು ಕತೆಯೋ, ನನಗಂತೂ ಒಂದು ಅರ್ಥ ಆಯ್ತಿಲ್ಲ. ಹೆಂಗೆ ಹೋಗೋದು ಏನು? ಅಯ್ಯೋ, ಹೋಗತ್ತಾಗೆ. ಅದಕ್ಕೆಲ್ಲ ಮಾಸ್ಟರ್ ಪ್ಲಾನ್ ಮಾಡ್ತೀನಿ, ಸುಮ್ಕಿರು, ಹೋಗೋಣ. ಲೇ ಶಾರದಿ, ಬಾರೆ ಈಚೆ ಕಡಿಕೆ. ಮಾನ ಮರ್ವದಿ ಬುಟ್ಟೊಳೆ, ಮೂರು ಬುಟ್ಟೊಳೆ, ಬಾರೆ ಈಚೆ ಕಡಿಕೆ. ಕಂಡೀವ್ನಿ ನಿನ್ನ ಯೋಗ್ಯತೆಗೆ ಬೆಂಕಿ ಹಾಕ. ಬಾಯಿಲ್ ನಿನ್ಗೈತೆ ನಿನಗೆ ಮಾರಿ ಹಬ್ಬ. ನಿನಗೆ ಮನೆಯಾಳಿ ನನ್ನ ಸಂಸಾರ ನೋಡ್ದಾಕ್ಬಿಟ್ಟಲ್ಲೇ. ನನ್ನ ಮಗನ ಕರ್ಕೊಂಬಿಟ್ಟು ಬಂದು ಮಡಿಕೊಂಬಿಟ್ಟು ನನ್ನ ಸಂಸಾರನ 2 ಭಾಗ ಮಾಡ್ಬಿಟ್ಟಲ್ಲೇ. ಬಾರೆ. ಯಾಕೆ, ಏನು ಪರ್ಕಿರ್ಗೆ ಏನಾರ ಬೇಕಾ ಏನು ನಿನಗೆ? ಇದು ಯಾಕೆ ಮನೆ ಮುಂದೆ ಬಂದು ಕೂಗಾಡ್ತಿದ್ದೀಗಲ್ಲ? ಕೂಗಾಡದೇನೆ ಮನ್ಯಾಳಿ? ಏನು ಅನ್ಕೊಂಬಿಟ್ಟಿದೀಗ ನೀನು? ನನ್ನ ಬೀದಿಗೆ ನಿಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ನೀನು ಏನೇನೋ ಪ್ಲಾನ್ ಮಾಡ್ತಾ ಇದ್ದೀಗಲ್ವಾ? ನನ್ನ ಮಗನ ಕರ್ಕೊಂಬಿಟ್ಟು ಬಂದು ಮನೆಗೆ ಇಟ್ಕೊಂಡಿದ್ಯಲ್ವಾ? ಮಗಳನ್ನ ಚೂ ಬಿಟ್ಬಿಟ್ಟು ಕರ್ಕೊಂಬಿಟ್ಟು ಬಂದು ನನ್ನ ಮಗನ ಹತ್ರ ದುಡಿಸ್ಕೊಂಡು ತಿಂತಾ ಇದ್ದೀಗಲ್ಲೇ ನೀನು. ನನಗೆ ದುಡ್ದಾಕ್ಬೇಕು ನನ್ನ ಮಗ ಅಂತದ್ರಾಗೆ ನಿನಗೆ ದುಡ್ದಾಕಂಗೆ ಮಾಡ್ಕೊಂಬಿಟ್ಟಿದ್ದೀಗಲ್ಲೇ ನೀನು ಲೋ ಅಪ್ಪಾರು. ಈಗ ನನಗೆ ಯಾರು ದಿಕ್ಕು? ಆ ಪೈಲ್ವನ್ ಪಾಪಣ್ಣಂಗೆ ಫಿಟ್ಟಿಂಗ್ ಇಕ್ಬಿಟ್ಟು ಮನೆಯೆಲ್ಲ ಎತ್ತಂಗಡಿ ಮಾಡಿಸ್ಬಿಟ್ಟಲ್ಲೇ ನಂದು. ಇನ್ನೇನಕ್ಕೆ ನೀನು ಇರಬೇಕು ಲೋ ಅಪ್ಪಾರ್? ನಿನಗೇನು ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡೇನೆ ಊರಾಗೆಲ್ಲ ನೀನು ಮರ್ಬದಿ ಕಳಿತೀನಿ ಬಾ. ಬ್ಯಾಡ, ಸುಮ್ ಕೊಂಟೋಗೋ, ಕೆಣಕ್ ಬೇಡ. ನನ್ನ ದೇವ್ರಣೆಗೂ ಒಳ್ಳೆಳಾಗಿರಕ್ಕಿಲ್ಲ. ಯಾವಳು ಮಗ ಸೊಸೆನ ಮುರ್ವಾದಿನಂಗೆ ಮನೆ ಇಟ್ಕೊಂಡಿದ್ರೆ ಅವ್ರು ಯಾಕೆ ಮನೆ ಬಿಟ್ಬಿಟ್ಟು ಬರೋರೆ? ಯಾಕೆ ಬತ್ತಿದ್ರು ಹೇಳು? ಲೋಪರನ್ ತಕೊಬಿಟ್ಟು ಬಂದು ನಿನ್ಗೆ ಏನೋ ತಗೊಂಡೆ ಹಾಕ್ಬಿಡ್ತೀನಿ ಅಷ್ಟೇನಿಯ. ನೋಡು, ನಾನು ಯಾರನ್ನೂ ಮನೆಗೆ ಬರ್ರಿ ಅಂತ ಕರೆದಿಲ್ಲ. ಅವ್ರು ಬಂದಿರೋದಕ್ಕೆ ಇರಿಸ್ಕೊಂಡಿವ್ನ ಅಷ್ಟೇನೇನಿಯ. ನೀನು ಹಿಂಗೆ ಏನಾರ ಮಾತಾಡ್ತಿದ್ರೆ ಪರ್ಕೆ ತಗೊಂಡು ನೀವು ಉಳಿಸ್ಬಿಡ್ತೀನಿ ಅಷ್ಟೇನೇನೆ. ನೀ ಉಳಿಸ್ ನೋಡೋಣ, ನೀ ಉಳಿಸು. ಅದೇನು ಮಾಡ್ತೀಗೋ ನಾನು ನೋಡೇ ಬಿಟ್ಟೆ. ನಾನು ಅದೇನು ಮಾಡ್ತೀಯ ನೀನು ಮಾಡೇ ನೋಡ್ತೀನಿ. ಲೋಪರನ್ ತಕೊಬಿಟ್ಟು ಬಂದು ನನಗೆ ಹಿಂಗೆಲ್ಲ ಮಾಡ್ತಾ ಇದ್ದೀಗೆ, ನನ್ನ ಬಗ್ಗೆ ನೀನು ಮಾತಾಡ್ತಾ ಇದ್ದೀಗೇನೆ ನೀನು? ಕೊಂತ್ರಿ ಎಲ್ಗೋ ಓದ್ಲಲ್ಲಪ್ಪ ಇವಳು, ಎಲ್ಗೋದ್ಲು? ಲೇ, ನೀನು ಎಲ್ಗೋಗಿ ಯಾರನ್ನ ಕರ್ಕೊಂಬಿಟ್ಟು ಬಂದ್ರು ನಾನೇನು ಎದ್ರುಕೊಳಕ್ಕಿಲ್ಲ. ನನ್ನ ಮಗನ ಕರ್ಕೊಂಬಿಟ್ಟು ಬಂದು ಮನೆಗೆ ಇಟ್ಕೊಂಡಿರೋಳು ನೀನು. ನನ್ನ ಮಗನ ತಲೆ ಕೆಡಿಸ್ಬಿಟ್ಟು ನನ್ನ ಎಲ್ಲನೂ ಹಾಳು ಮಾಡ್ಬಿಟ್ಟಿದ್ದು ನೀನೇನೇನಿಯ.
ಯಪ್ಪ ಮನಿಯಾಳಿ, ಅಯ್ಯೋ ಅಯ್ಯೋ, ಕಿತ್ತೋದೊಳೆ. ಯವ್ವ ಶಾರದಿ, ಲೇ ಶಾರದಿ ಮನಿಯಾಳಿ, ಯವ್ವ ಬುಡೆ, ಲೇ ಬುಡೆ, ನನ್ಗೆ ಹೊಡಿತಿದ್ಯಲ್ಲೇ, ಮಾಡೋದೆಲ್ಲ ಮಾಡ್ಬಿಟ್ಟು ನೀನೇ ಏನಿಯಾ, ನೀನ್ ತಾನೇ ತಪ್ಪೆಲ್ಲನ್ವೇ ಮಾಡಿರೋದು. ಇವಾಗ ನೋಡ್ರೆ ನನ್ನ ಹಿಡ್ಕೊಂಡು ಹೊಡಿತಿದ್ಯೇನೆ ಮನಿಯಾಳಿ, ನೀನು ಕಿತ್ತೋದೊಳೆ. ಬುಡೆ ಬಿಸಾಕೆ ಬರ್ಕೆನಾ? ಲೇ ಯಾವ ಸಿಯೋಳಿದ್ ನಿನಗೆ ತಕೊಂಡ್ ಕೆಳ ತಕತೀನಿ ಅಷ್ಟೇ. ನನ್ನ ಸವಸಕ್ಕೆ ಬಂದ್ಬಿಟ್ರೆ ಈಗ ಎಷ್ಟು ಕಿತ್ತ ಹೇಳಿಲ್ಲ ನೀನು, ನನ್ನ ಸವಸಕ್ಕೆ ಬರ್ಬೇಡ, ನನ್ನ ಸವಸಕ್ಕೆ ಬರ್ಬೇಡ ಅಂತ ಹೇಳ್ಬಿಟ್ಟು ಯಾರು ಪೈಲನ್ ಪಪ್ಪಣ್ಣ ಪಿನ್ ಇಕ್ಬಿಟ್ಟಿದ್ದು, ನಾನು ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಪಿನ್ಗಿನ್ ಇಕ್ಬಿಟ್ಟು ಬಂದಿದ್ದೇನೆ. ಏನ್ ಹಿಂಗ್ ಮಾತಾಡ್ತಿದ್ದೀಗಲ್ಲ ನೀನು? ನಾಲಯಕ್ ಬಿತ್ರಿ, ಬಾಯಿ ಮುಚ್ಕೊಂಡು ಸುಮ್ಕೆ ಹೋದ್ರೆ ಸರಿ. ನಮ್ಮ ಅಂತಕ್ಕೆ ಬಂದ್ಬಿಟ್ರೆ ನನ್ನ ಕಾಲಾಗಿರೋ ಕೈಗೆ ಬಂದ್ಬಿಡ್ತಾವ್ ನೋಡ್. ನಂಗೆ ದೇವ್ರಣ್ಣ ನಂಗೆ ಸಿಟ್ಟಸುರ ನೀನು. ನಾನು ನೋಡ್ತಾನೆ ಇವ್ನಿ ನಿನ್ನ, ಏನು ಅತ್ಯಾಗಾಡ್ತಾ ಇದ್ದೀಗಲ್ಲ ನೀನು. ನಾನೇನು ಗೊತ್ತ್ಕೆಟ್ ಬಂದಿದ್ದೀನಿ ನಿನ್ನ ಮನೆಗೆ? ನಮ್ಮ ಮನೆಗೆ ನೀ ಬೇಜಾನ್ ಬಿದ್ದೈತೆ, ನಾನು ಯಾಕೆ ನಿಮ್ಮ ಮನೆಗೆ ಬಂದು ಸಾಯ್ಲಿ? ನಾನೇ ಮನೆ ಕಟ್ಕೊಂಡಿದ್ದೀನಿ, ನಂದು ಹೆಂಗೋ ಜೀವನ ನಡ್ಕೊಂಡು ಹೋಯ್ತೈತೆ. ಇವಳಿಗೆ ಬಂದ್ಬಿಡ್ತು, ಇವಳಿಗೆ ದೊಡ್ಡಪ್ಪತ್ತು ದೊಡ್ಡ ರೋಗ, ಇವಳಿಗೆ ಕಂತ್ರಿ ಇವಳಿಗೆ. ನಿನಗಿನ್ನ ಏನೋ ನಾನು ಕಮ್ಮಿ ಆಗಿದ್ರೆ ನೀನು ಆಸ್ತಿ ಹೊಡಿಯಕ್ಕೆ ಬಂದಿದ್ದೀನಿ ಅಂತ ಅನ್ಕ ನೀನು. ನಿನಗಿನ್ನ ಎಲ್ಲದ್ರಾಗೂ ದೊಡ್ಡದಾಗೆ ಚಂದಾಗೆ ಇದ್ದೀನಿ. ಓ ಬಂದ್ಬಿಟ್ಲು ಇವಳು ಮನೆಯಾಳಿ ಏಳಕ್ಕೆ. ಬಾಯಿ ಮುಚ್ಕೊಂಡು ಹೋಗಿ ಕಂಡಿವ್ನಿ. ಯಪ್ಪ ಬಿಸಾಕಿ. ಅಯ್ಯಯ್ಯೋ, ಈ ಊರಾಗ ನ್ಯಾಯ ಗೀಯ ಅಂತ ಕೇಳಕ್ ಯಾರು ಇಲ್ವೇನ್ರೋ ಯಪ್ಪ. ಈ ಊರಾಗೆಲ್ಲ ಈ ಶಾರದಿ ಮಾಡಿದ್ದೆ ಮಾಡ್ಕೊಂಡು ಕುಂತವಳೆ. ನನ್ನ ಮನೆ ಬಿಟ್ಬಿಟ್ಟು ಬೀದಿ ಕರ್ಕೊಂಬಿಟ್ಟು ಬರ್ಬೇಕು ಅಂತ ಹೇಳ್ಬಿಟ್ಟು ನೀನು ಆಸೆ ಇತ್ತಲ್ವೇನೆ? ನನ್ನ ಮಗನಿಂದ ನನ್ನ ದೂರ ಮಾಡಬೇಕು, ನನ್ನ ಮಗನ ಹತ್ರ ಕರ್ಕೊಂಬಿಟ್ಟು ಬಂದು ಮನೆಗೆ ಇರಿಸ್ಕೊಂಡು ನನ್ನ ಮಗನ ತಗ ದುಡಿಸ್ಕೊಂಡು ತಿನ್ಬೇಕು ಅಂತ ಹೇಳ್ಬಿಟ್ಟು ಎಷ್ಟು ವರ್ಷದಿಂದ ಕಾಯ್ಕೊಂಡು ನಿಂತ್ಕೊಂಡಿದ್ದೆ ನೀನು ಬಿಲಾಲಿ. ನನ್ನ ಮಗನ ಕಳಿಸೆ ನಮ್ಮ ಮನೆಗೆ. ಯೋಗ್ಯತೆ ಇದ್ರೆ ನೀನೇ ಬಂದು ಕರ್ಕೊಂಡೋಗು. ಹೋಗೋರು ಟ್ರಿಪ್ ಹೋಗೋರೆ ಬೊತ್ತಾರ ನಾಳೆ ನಡೆದ್ರಾಗೆ ಬಂದ್ಬಿಟ್ಟು ನೀನೇ ಏನಿಯಾ ನಿನ್ನ ಮಗನ ಕಾಲಿಗೆ ಬಿದ್ದೋ ಕೈಗೆ ಬಿದ್ದೋ ಕರ್ಕೊಂಡೋಗು. ಬ್ಯಾಡ ಅಂದವ್ರು ಯಾರು? ನಿಮ್ಮ ಮದುವೆ, ನಿಮ್ಮ ಫ್ಯಾಮಿಲಿನ ಮದುವೆ ಮಾಡ್ಕೊಂಡಾಗಿಂದ ಅವನ ಅಜ್ಜಿ ಮುಗಿಯೋದ ಕತೆ ಆಗೋಗ್ಬಿಟ್ಟೈತೆ. ನನ್ನ ಜೀವನ ಕತೆ ಎಲ್ಲ ಜೀವನ ಆಗೋಗ್ಬಿಟ್ಟೈತೆ ನಂದಂತೂ. ಯಾ ಟೇಮಾಗೆ ನೀವು ನನ್ನ ಬೀಗ್ರಾದೋ ನಾ ಕಾಣಿ. ಹೋಗು ಸುಮ್ ಕೊಂಟೋಗ್ಬಿಡು. ನನ್ನ ಕಣ್ಣು ಮುಂದೆ ನಿಂತ್ಕೊಬೇಡ, ನಾನು ಅಂಬಳ್ಸ್ ಹಾಕ್ಬಿಡ್ತೀನಿ ಅಷ್ಟೇನೆ. ಇಷ್ಟಕ್ಕೆ ಬುಟ್ಟೆ ಅಂತ ಅನ್ಕೋಬೇಡ. ಪಂಚಾಯ್ತಿ ಕಲಾಕ್ಸಿ ಚೊಪ್ಲಿಯಾರ ಹಾಕಿಸ್ತೀನಿ ನಿನಗಂತೂ. ಅಮ್ಮನ್ನ ಮಗನ್ನ ದೂರ ಮಾಡಿದಿಗಲ್ವ ನೀನು. ನಿಂಗೆ ಆರ ನೋಡಿ ಎಂತ ಆರ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಊರಾಗಿರೋರು ಎಲ್ರಿಗೂ ಗೊತ್ತು ನೀನೇನು ನಾನೇನು ಅಂತ ಹೇಳ್ಬಿಟ್ಟು ಪ್ಯಾಸಲ್ಲಾಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ. ನಿನ್ನ ಯೋಗ್ಯತೆನೂ ಗೊತ್ತು, ನನ್ನ ಯೋಗ್ಯತೆನೂ ಗೊತ್ತು. ಅಮ್ಮಿಕೊಂಡು ಹೋಗೋದ್ ಕಲಿ ಸುಮ್ಕೆ ಅಣಿಯ. ನನ್ನ ತಾಗ ನೀನು ಬಂದು ಹೇಳ್ಬೇಡ. ನಾನು ಕಂಪ್ಲೇಂಟ್ ಕೊಡ್ತೀನಿ. ಕಂಪ್ಲೇಂಟ್ ಕೊಟ್ಟು ನಿಂಗೆ ಗ್ರಾಚಾರ ಬಿಡಿಸ್ತೀನಿ ನೋಡು. ಇವತ್ತು ನೀನು ನನ್ನನ್ನು ಬೀದಿಗೆ ತಗೊಂಬಿಟ್ಟು ಬಂದಿದ್ದೀಗಲ್ಲ, ನಿನ್ಗೂ ಬೀದಿಗೆ ತಗೊಂಬಿಟ್ಟು ಬರಲ್ಲ ನಿನ್ನೂ ಅಂದ್ರೆ ನೋಡ್ತಿರು. ಅಮ್ಮ ತಾಯಿ ಅದು ಏನು ಕೊಡ್ತೀಯೋ ಕೊಡೋಗೆ ನಾನು ನೋಡ್ಕೊಬಿಡ್ತೀನಿ. ಅಯ್ಯಯ್ಯಯ್ಯ, ನಿನ್ನ ಮಕ್ಕಿಷ್ಟು ನಿನ್ನ ಮಗನ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಸಿದ್ರೆ ಬಂದು ಕರ್ಕೊಂಡೋಗು. ಬೇಡ ಅಂತಂದ್ರೆ ಯಾರು? ಅದೇನು ಕೈಗೆ ಬೀಳ್ತೀಯೋ ಕಾಲಿಗೆ ಬೀಳ್ತೀಯೋ ಕರೆಸ್ತೀನಿ ನಾನೇನಿಯಾ ಸರ್ನ ಬರ್ರಿ ಅಂತ. ಅದ ಕರ್ಕೊಂಡೋಗು. ಅಕ್ಕಪಕ್ಕದ ಮನೆಯಲ್ಲ ನಮ್ಮನ್ನೇ ಏನು ನೋಡ್ತಾವ್ರಿ. ಏನು ನೀನು ಬಂದಾಗಿಂದ ಫ್ಯಾಮಿಲಿಗೆ ಬರೀ ಗಲಾಟೆ ನೀನಿಯ. ಹೋಗಿ ಸುಮ್ಕೆ ಏನಿಯಾ. ಇವಳ ಸುಮಿ ಜೊತೆ ಹಂಗೆ ಮಮತಿ ಜೊತೆ ಸೇರ್ದಾಗ ಏನಿ ಅನ್ಕಂಡೆ. ಈ ಬಿಲಾಲಿ ಇನ್ನೆಲ್ಲಿ ಬಾಳ್ಮೆ ಮಾಡ್ಕೊಳ್ಳಿನ ಮನೆನಾಗ ಮುಗಿದ ಕತೆ ಅಂತ ಹೇಳ್ಬಿಟ್ಟು ಹೆಂಗೋ ಬಂಗಾರದಂಗೆ ಮಗ ಇದ್ದ ಹೆಂಗೋ ಜೀವನ ಮಾಡೋದು ಬಿಟ್ಬಿಟ್ಟು ಅಯ್ಯೋ ಕಿತ್ತೋದವಳು. ಅವಳ ಜೀವನ ಅವಳೇ ಹಾಳು ಮಾಡ್ಕೊಂಡ್ಲು. ಆ ಸುಮಿ ಮಮತಿ ಜೊತೆ ಸೇರ್ಕೊಂಡು ಅವಕ್ಕಂತೂ ಏನು ಬೇಕಿಲ್ಲ, ಸಂಸಾರ ಗಿಂಸಾರ ಏನು ಬೇಕಿಲ್ಲ. ಇವಳಿಗೂ ಬೇಕಿಲ್ಲ ಅಂತ ಅನ್ನಿಸ್ತದೆ. ಹಾಳಾದವಳು ಹೆಂಗನ ಮಾಡ್ಕೊಂಡು ಹೋಗ್ಲಿ ತಗ. ಅಯ್ಯಯ್ಯೋ, ಈ ಸುಮಿ ಮಾತು ಕೇಳ್ಕೊಂಡು ಹೋಗಿ ಲೇ ಮಮತಿ ಪರ್ಕೆ ತಿನ್ಕೊಂಬಿಟ್ಟು ಬಂದೆ ಶಾರದಿ ತಾಗೆ. ಹೌದೇನಕ್ಕ? ಅಲ್ಲಿ ನೋಡು ಪರ್ಕೆ ತಕೊಂಡು ಯಾಕೆ ಕೊಡುದು ನಿನಗೆ? ನೀನ್ ಅಲ್ಲಿ ಗಂಟ ಏನ್ ಮಾಡ್ತಿದ್ದೆ? ಅಯ್ಯೋ ಶಿವನೇ, ಪರ್ಕೆ ತಿಂದೆ. ಓ ಬುಡತಾಗೆ. ಯಾಕಮ್ಮ ಅವಳ ಹತ್ರ ತಿನ್ಕೊಂಡ್ಬಿಟ್ಟು ಬರ್ಬೇಕಿತ್ತು, ಹೇಳ್ಬೇಕಿತ್ತು. ನೀನ್ ಮಾಡಿರೋದೇನೆ ತೆಪ್ಪಲ್ವೇನೆ ಮನಿಯಾಳಿ ಅಂತ. ಏನಿಲ್ಲ, ನಿನ್ನ ಮಗನ್ ಬೇಕಾರೆ ಬಂದು ನೀನು ಕರ್ಕೊಂಡೋಗಿ ಮನೆಯಾಳಿ. ನನಗೆ ಯಾಕೆ ಹೇಳ್ತಿದ್ಯಾ? ನಿನಗೆ ಬೇಕು ತಾನೆ ನಿನ್ನ ಮಗನ ಹತ್ರ ಬಂದು ಮಾತಾಡು. ನಿನ್ನ ಮಗನ ಬಂದು ಕರ್ಕೊಂಡೋಗು. ಬೇಡ ಅಂತಂದ್ರೆ ಯಾರು ನಿನಗೆ ಬಂದು ಅಂತಾಗ ಯಾಕೆ ಹಿಂಗೆ ರೋಪ್ ಆಗ್ತಿದೀಗ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸುಮ್ಕೆನೆಯ ಹಂಗ್ಸಿಕ್ರು ಹಂಗೇನಿಯ ಪರ್ಕೆನಾಗ ನೀವುಳಿಸಿ ಬಡ ಪಟ ಬಟ ಬಟ ಹೊಡೆದು ಬಿಟ್ಟತ್ತಾಗೆ ಕಳಿಸ್ಬಿಟ್ಲು. ಯಪ್ಪ ನಂಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಲೇ ಸುಮಿ ಎಲ್ಲೋದ್ಲೆ ಹಾಳಾದೋಳು. ನನ್ನ ಕೈಲಿ ಆಗಕ್ಕಿಲ್ಲ ಹಿಂಗೆ ಬೀದಿ ತಿರ್ಗಕ್ಕೆ. ನಾನು ವಾಪಸ್ ನನ್ನ ಮಗನ ತಾಕ ಹೋಗ್ಬೇಕು. ಏನು ಮಾಡಬೇಕು ಏನೋ ಗೊತ್ತಾಯ್ತಾನೆ ಇಲ್ಲ. ದೇವಸ್ಥಾನದಾಗ ಪ್ರಸಾದ ಕೊಡ್ತಾವ್ರ ಅಂತ ಹೇಳ್ಬಿಟ್ಟು ನೋಡ್ಕೊಬಿಟ್ಟು ಬರೋಕೆ ಹೋದ್ಲು. ನಂಗೂ ಹಂಗೆ ಅನ್ನಿಸ್ತೈತೆ. ಮನೆಗೆ ಹೋಗ್ಬಿಟ್ಟು ಸೇರ್ಕೊಂಡ್ಬಿಡ್ಬೇಕು. ಬೀದಿ ಅಲ್ದು ನನಗೂ ಜಲ್ಮುಖ ಸಾಕಾಗೋಗ್ಬಿಟ್ಟೈತೆ. ನನಗೂ ಏನು ಮಾಡೋದು ಏನು ಕಥೆಯೋ. ನಾವೇನು ನಮ್ಮನ್ನು ಯಾರು ಮನೆಗೆ ಸೇರಿಸ್ತಾರೆ ಅನ್ಕಂಡೆ. ಅದು ಹೆಂಗೆ ವಿಲನ್ ಆಗೋಗ್ಬಿಟ್ಲು ನಮ್ಮನ್ನ ಆಕಾಣಿ. ನನ್ನ ಮಗಳಿಗೆ ದೊಡ್ಡ ವಿಲನ್ ಆಗೋಗ್ಬಿಟ್ಟಿವ್ನಿ ನಾನು. ಈಗ ಅದೇ ಏನಾರ ಒಂದು ಪ್ಲಾನ್ ಮಾಡ್ಬಿಟ್ಟು ಹೋಗಿ ಸೇರ್ಕೊಬೇಕು ಅಷ್ಟೇ. ನೀನಿಯ ಲೇ ದಿಯೋನ್ ಪ್ಲಾನ್ ಮಾಡ್ತಿಗೋ ಮಾಡು. ನಾನಂತೂ ಬಿಡಕ್ಕಿಲ್ಲ. ನನ್ನ ಮಗನು ನನ್ನೂ ದೂರ ಮಾಡೋಳಲ್ಲ, ಅವಳು ನನ್ನ ಪರ್ಕೆ ಕೊಡ್ದವಳಲ್ಲ, ಅವಳನ್ನ ಬಿಡಕ್ಕಿಲ್ಲ. ನೋಡ್ತಾ ಇರು ನಾನು ಏನು ಮಾಡ್ತೀನಿ ಅಂತ. ನೋಡ್ತಾ ಇರು. ನನ್ನ ಮಗನ್ನು ಹೆಂಗೆ ದೂರ ಮಾಡ್ಬಿಟ್ಲು ಹೇಳು. ಹಂಗೇನಿಯ ಅವಳಿಗೂ ಮಗಳನ್ನೂ ಅವಳನ್ನ ದೂರ ಮಾಡಲಿಲ್ಲ ಅಂತಂದರೆ ಕೇಳು. ಸರಿಯಾಗಿ ಮಾಡ್ತೀನಿ. ಅವಳಿಗಂತೂ ಬಿಡಕ್ಕಿಲ್ಲ. ಪರ್ಕೆ ಏಟು ಸರಿಯಾಗಿ ಚುಚ್ಚುತ್ತೈತೆ ಕಣೆ. ಹೊಡೆದೊಡ್ದಂಗೆ ಹೊಡೆದು ಬಿಸಾಕ್ಬಿಟ್ಲು. ಕಿತ್ತೋದವಳು. ಆ ಶಾರದಿ ಏನು ಸಾಮಾನ್ಯದಳು ಅಂತ ಅನ್ಕೊಂಡ್ಬಿಟ್ಟೇನು 7 ಕೆರೆ ನೀರು ಕುಡ್ದವಳೆ. ಅವಳು ಮೊದ್ಲಿಂದನೂ ಹೆಂಗಿದ್ಲು ಅಂತ ಹೇಳ್ಬಿಟ್ಟು ನಿಂಗೇನು ಗೊತ್ತಿಲ್ವೇ? ಏನು ಹೊಸ್ದಾಗ ನೋಡ್ತಿದ್ದೀಗ ನೀನು? ಅವಳು ಮೊದ್ಲಿಂದ ಮಹಾರಾಣಿ ಹೆಂಗಿದ್ಲು ಅಂತ ಹೇಳ್ಬಿಟ್ಟು ಅವಳ ಕತೆ ನಿನಗೆ ಗೊತ್ತಿಲ್ದಿರೋದೇನೈತ್ ಬಾ.
ನೀನೊಂಥರ ಪೆದ್ದಿ ಇದ್ದಂಗೆ. ಹೋಗಿ ಹೋಗಿ ನಿನ್ನ ಮಗನ ಬಿಟ್ಟು ಕೊಟ್ಟಿದ್ದೀಗ. ಯಾಂಗ ಒಂಚೂರು ಸೊಸೆನ ನೊಯ್ಯಸ್ ಮಾಡ್ಬಿಟ್ಟು ಮಡಿಕೊಂಡಿದ್ರೆ ಆಗದಮ್ಮ. ನಾನು ನೊಳಿಯನ್ ಕಳ್ಕೊಂಡಿದ್ದು ನೀನು ನಿನ್ನ ಸೊಸೆನ ಕಳ್ಕೊಂಡಿದ್ಯಲ್ಲ, ಒಂದೇ ಆಗೋಯ್ತಾಗ. ಇನ್ನು ನನ್ನ ಕೈಗಂತೂ ನೊಳಿ ಮಯ್ಯ ಸಿಗಕ್ಕಿಲ್ಲ. ಇನ್ನೊಂದು ಮದುವೆ ಮಾಡ್ಕೊಂಡು ಹೋದ ನೀನನ್ನ ಉಳಿಸ್ಕೋಬೋದಿತ್ತು. ಇಲ್ಲ ಮಮ್ತಿ, ಆ ಶಾರದಿ ಜಾಗದಾಗ ನಾನು ಕುಂತ್ಕೊಡ್ಲಿಲ್ಲ, ನನ್ನ ಹೆಸರು ಬದಲಾಯಿಸ್ತೀನಿ ನೋಡು. ಆ ಶಾರದಿನ ಮನೆಯಿಂದ ಓಡಿಸ್ಬಿಟ್ಟು ಅದೇ ಮನೆಯಾಗ ನಾನು ನನ್ನ ಮಗ ಹಂಗೆ ಸೊಸೆ ತಾನೆ ಬಿದ್ದಿದ್ರೆ ಬಿದ್ದಿರ್ಲಿ ಬಿಡು. ಅವಳು 3 ಜನನೂ ಉಳ್ಕೊಳಂಗೆ ಮಾಡಲಿಲ್ಲ ಅಂತಂದ್ರೆ ಕೇಳು, ಹೆಂಗನ ಮಾಡಿ ಅವಳು ಶಾರದಿನ ಮನೆ ಬಿಟ್ಟು ಓಡಿಸಿ ನಿಂಗೆ ನಾನಿವಾಗ ಬೀದಿನ ಕುಂತಿದ್ದೀವಲ್ಲ ಹಂಗೆ ಅವಳನ್ನ ಬೀದಿನ ಕೂರಿಸ್ಲಿಲ್ಲ ಅಂತಂದ್ರೆ ಕೇಳು ನೀನು. ಕೂರಿಸಿ ಆಮೇಲೆ ಏನು ಮಾಡ್ತೀಯ ಹೇಳು? ಲೇ ಕಿತ್ತದೊಳೆ, ಅಳಿಮಯ್ಯಂಗೆ ಫೋನ್ ಹಾಕಿದ್ದೆ ಬೊತ್ತೀನಿ ಅಂತ ಹೇಳ್ದ. ಬೊತ್ತನಂತೆ, ನಾಳೆಗೆ ಬೊತ್ತಾನೆ. ಅದೇನು ಕಿಸಿತ್ಯೋ ಕಿಸಿ ಬಂದ್ಬಿಟ್ಟು ಅದನ್ನ ಹೇಳೋಣ ಅಂತಾನೆ ನೀ ಬಂದೆ. ಫೋನ್ ಹಾಕಿದ್ದೀನಿ ನಾನೇನಿಯ, ಬರ್ರಿ ಇವಳು ಅಮ್ಮನ ಕಾಟ ಶಾನೆ ಆಗೈತೆ, ಪರ್ಕೆ ತಗೊಂಡು ಹೊಡೆದಿದ್ದೀನಿ ಇವಳಿಗೆ ದರಿದ್ರದೊಳಗೆ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಬೊತ್ತೀನಿ ಅಂತ ಹೇಳೋನೆ. ಬಂದ ಮೇಲೆ ಅದೇನು ಮಾತಾಡ್ಕೊಂಡು ಅದು ಏನು ಮಾಡ್ತಿರೋ ನೀವೇನೇ ನೋಡ್ಕೊಳ್ಳಿ, ಸರಿನೇ? ನನ್ನ ಮಂತಕ್ಕೆ ಮಾತ್ರ ಕಾಲು ಇಕ್ಕುಡ್ದು ಯಾವಳು ಕಾಗೆ ಗುಬ್ಬಿಗಳು ಮಾತುಗಳೆಲ್ಲ ಕೇಳಿಸ್ಕೊಂಡು ನಮ್ಮ ಅಂತಕ್ಕೆ ಏನೋ ಯಜ್ಗಿಜ್ಜ ಇಕ್ಬಿಟ್ರೆ ನಾನು ಮನುಸ್ಲಾಗಿರಲ್ಲ. ನಾನು ಈಗಲೇ ಹೇಳಿದ್ದೀನಿ. ನನ್ನ ಬೀದಿನ ಕೂರಿಸ್ತಾಳಂತೆ, ನನ್ನ ಬೀದಿನಾಗೆ ಕೂರ್ಸು. ಆ ಮನೆ ಕುಂತ್ಕೊಬಿಡ್ತೀಯ ಬಂದ್ಬಿಟ್ಟು ನಿಮ್ಮ ಅಪ್ಪ ಕಟ್ಸೋನೆ ಮನೆನ. ನಿಮ್ಮ ಅಪ್ಪ ಕಟ್ಸೋನು ನಿಮ್ಮ ಅಮ್ಮ ಕಟ್ಸೋಳು ಮನೆಯ. ಕಷ್ಟಪಟ್ಬಿಟ್ಟು ನಾನು ಕಟ್ಸಿರೋದು. ಜನ ಎಲ್ಲ ಆಡಾಡ್ಕೊಂಡು ನಕ್ಕಿದ್ರು ಇವಳು ಮನೆ ಕಟ್ಟಲಿಲ್ಲ ಅಂತ ಹೇಳ್ಬಿಟ್ಟು ಕಷ್ಟಪಟ್ಬಿಟ್ಟು ವರ್ಷ ಪೂರ್ತಿ ಕಟ್ಟಿದ್ದೀನಿ ಮನೆಯ. ಬಂದು ಕೂತ್ಕೊತಾಳಂತೆ. ಅಲ್ಲಿ ಗಂಟೆ ನಾನು ಕಡ್ಲೆಪುರಿ ತಿಂತಾಯ್ತೀನ. ಇಂಥ ಕನಸೆಲ್ಲ ಕಾಣಬೇಡ. ಓಹೋ ಕನಸು ಕಾಣ್ಕೊಂಡು ಕೂತವಳೆ, ಏನೋ ದೊಡ್ಡದಾಗ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಕಿತ್ತೋದವಳೆ. ನೋಡ್ದಾ ಅಮ್ಮ ತಾಯಿ ಹೆಂಗ್ ಬರ ಅಂತ ಬಂದು ಕೇಳಿಸ್ಕೊಂಡ್ಬಿಡ್ತಾಳ ನೋಡು. ಹಿಂದೆಗಡೆ ಯಾಸ್ ಬಂದವಳೆ ಅಂತ ಅನ್ನಿಸ್ತದೆ. ಊರ್ ಬಾಯಿ ಬಜಾರಿ ಅವಳಂತೂ, ಹುಟ್ಟು ಬಜಾರಿ ಅವಳಂತೂ ಬಿಡು. ಇವಳಿಗೊಂದು ಗತಿ ಕಾಣಿಸ್ತೀನಿ, ನೋಡ್ತಾ ಇರು ಹೆಂಗೆ ಕಾಣಿಸ್ತೀನಿ ಅಂತ ಹೇಳ್ಬಿಟ್ಟು ಕಿತ್ತೋದೊಳಗೆ. ಏನಾರ ಒಂದು ಮಾಡಲೇಬೇಕಲ್ಲ, ಏನು ಮಾಡೋದು? ಇವಳು ಈಚೆ ಕಡೆಗೆ ಬರಲೇಬೇಕು, ನಮ್ಮ ಥರನೇ ಆಗಬೇಕು ಅಂದರೆ ಏನು ಮಾಡಬೇಕು? ನೀನೇ ಯೋಚನೆ ಮಾಡು ಏನು ಮಾಡಬೇಕು ಅಂತ. ಆ ಸುಮಿ ಬರಲಿ ಇರು. ಆ ಸುಮಿ ಬಂದಾಗ ಸುಮಿತಾಗೆ ಏನಿಯ ಕೇಳೋಣ, ಏನು ಮಾಡೋದು ಏನು ಬಿಡೋದು ಅಂತ ಹೇಳ್ಬಿಟ್ಟು ಸುಮಿತಾಗೆ ಏನಿಯ ಕೇಳಿ ಸುಮಿತಾಗೆ ಏನಿಯ ಮಾತಾಡೋಣ. ಇರು, ಬರಲಿ ಇರು.